79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಪಘಾತ ರಹಿತವಾಗಿ ಆಟೋ ಚಾಲನೆಗೈದ ಆಟೋ ಚಾಲಕರಿಗೆ ಅಭಿನಂದನಾ ಪ್ರಶಸ್ತಿ ಮತ್ತು ಸಮವಸ್ತ್ರ ವಿತರಣೆ, ಸಾಧಕರಿಗೆ ಸನ್ಮಾನ. ಜೈ ಭೀಮ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಪಘಾತ ರಹಿತವಾಗಿ ಆಟೋ ಚಾಲನೆಗೈದ ಆಟೋ ಚಾಲಕರಿಗೆ ಅಭಿನಂದನಾ ಪ್ರಶಸ್ತಿ ಮತ್ತು ಸಮವಸ್ತ್ರ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಗರದ ಭೂಮರೆಡ್ಡಿ ಸರ್ಕಲ್ ಆವರಣದಲ್ಲಿ ಶುಕ್ರವಾರ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್.ಕೆ. ಪಾಟೀಲ ಅವರು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಪ್ರಾಮಾಣಿಕತೆಯನ್ನು ಪ್ರಶಂಸೆ ಮಾಡಿ ಸಾಧಕರಿಗೆ ಸನ್ಮಾನಿಸಿದರು. ಕಾರ್ಯಕ್ರಮದ ಕುರಿತು ಎಸ್.ಎನ್. ಬಳ್ಳಾರಿ ಅವರು ಮಾತನಾಡಿದರು. ನಾವು ಸನ್ಮಾನ ಮಾಡಿಸುವಂತದ್ದು ಸನ್ಮಾನ ಎಚ್.ಕೆ. ಪಾಟೀಲ ಸರ್ ಕಡೆಯಿಂದ, ಸನ್ಮಾನ ಡಿ.ಆರ್. ಪಾಟೀಲ ಸರ್ ಕಡೆಯಿಂದ ಒಂದು ವರ್ಷ ಕೂಡ ತಪ್ಪಿಸಿಲ್ಲ ನಮ್ಮ ಸಾಹೇಬರು. ಬಡವರ ಬಗ್ಗೆ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಐತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ಸಾಹೇಬ್ರದು 72ನೇ ಹುಟ್ಟುಹಬ್ಬ ಕೂಡ ಸಾಹೇಬ್ರಿಗೆ ಜೈಬೆ ಆಟೋ ಸಂಘದ ವತಿಯಿಂದ ನಾವು ಅವರಿಗೆ ಹುಟ್ಟುಹಬ್ಬದನ್ನು ಕೂಡ ನಾವು ಶುಭಾಶಯಗಳನ್ನು ಕೋರೋದ್ರೊಂದಿಗೆ, ಸಾಹೇಬ್ರೆ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ರಕ್ಷಣೆ ಯಾವಾಗಲೂ ನಮ್ಮ ಜನಾಂಗಕ್ಕೆ, ನಮ್ಮ ಸಂಘಟನೆಗೆ ಐತೆ ಅನ್ನೋದನ್ನ ಹೇಳೋದ್ರೊಂದಿಗೆ ಈಗ ತಾವು ನಾನು ಹೆಚ್ಚಿನ ಮಾತಾಡಕ್ಕೆ ಹೋಗೋದಿಲ್ಲ ಸಾಹೇಬ್ರೆ. ಪ್ರತಿ ವರ್ಷ ನೋಡಿ, ಈ ವರ್ಷ ನಮ್ಮ ಆಟೋ ಚಾಲಕ ರಾಜೇಶ್ ಸಾಬ್ ಹಂಬೋಳನ್ನವ್ರು ಸರ್, ರಾಜೇಶ್ ಸಾಬ್ ಹಂಬೋಳ ಅಂತಕ್ಕಂಥ ಒಬ್ಬ ನಮ್ಮ ಆಟೋ ಚಾಲಕ ತನ್ನ ಆಟೋದಲ್ಲಿ ಒಬ್ಬ ಪ್ರಯಾಣಕ್ಕೆ 50,000 ರೂಪಾಯಿ ದುಡ್ಡನ್ನ ಜೊತೆಗೆ 1,50,000 ರೂಪಾಯಿ ATM ಕಾರ್ಡ್ ಅವೆಲ್ಲವನ್ನು ಬಿಟ್ಟು ಹೋಗಿರ್ತಕ್ಕಂಥ ಸರ್, ಪ್ರಾಮಾಣಿಕವಾಗಿ ಈ ವರ್ಷ ಅದು ಇತ್ತೀಚೆಗೆ ಒಂದು ತಿಂಗಳು ಕೂಡ ಆಗಿಲ್ಲ ಸಾಹೇಬ್ರ, ಅದನ್ನು ಪ್ರಾಮಾಣಿಕವಾಗಿ ಆ ಪ್ಯಾಸೆಂಜರ್ಗೆ ಮುಟ್ಟಿಸಿರ್ತಕ್ಕಂಥವ್ರು ಯಾರಾದ್ರೂ ಈ ಜಿಲ್ಲೆಯಲ್ಲಿ, ಈ ನಗರದಲ್ಲಿ ಅದನ್ನ ಆಟೋ ಚಾಲಕರು ಅಂತಕ್ಕಂಥದ್ದು ಹೇಳ್ತೀವಿ ಸಾಹೇಬ್ರೆ. ಈಗಾಗಲೇ ಇವರಿಗೆ ನಮ್ಮ ರಾಜೇಶ್ ಹೊಂಬಳಿಗೆ ತಾವಲ್ಲಿ ವೇದಿಕೆ ಮೇಲೆ ಸಾಹೇಬ್ರೆ ಜಿಲ್ಲಾಡಳಿತದಿಂದ ತಾವು ಸನ್ಮಾನ ಕೂಡ ಮಾಡಿದ್ರಿ ಸಾಹೇಬ್ರೆ. ತಮ್ಮ ನೇತೃತ್ವ 2004ಕ್ಕೆ ತಾವು ಅವ್ರಿಗೂ ಕೂಡ ಕಾನೂನು ಮಂತ್ರಿ ಇದ್ರಿ. ಅವಾಗ ನಾವು ಈ ನಮ್ಮ ಆಟೋ ಚಾಲಕರಿಂದ ರಕ್ತದಾನ ಶಿಬಿರವನ್ನು ನಾವು ಪಂಚಾಚಾರ ಮಾಂಗಲ್ಯ ಮಂದಿರದಲ್ಲಿ ಹಮ್ಮಿಕೊಂಡಿದ್ವಿ ಸಾಹೇಬ್ರೆ. ತಾವು ಅದನ್ನು ಉದ್ಘಾಟನೆ ಮಾಡಿದ್ರಿ. ಅವತ್ತು 300ಕ್ಕಿಂತ ಹೆಚ್ಚು ನಮ್ಮ ಜನರು ರಕ್ತ ತಪಾಸಣೆ ಮಾಡಿಕೊಂಡ್ರು, ದಾನ ಕೂಡ ಮಾಡಿದ್ರಿ ಸಾಹೇಬ್ರೆ. ಇವತ್ತು ಕೂಡ IM ಹಾಲ್ನಲ್ಲಿ ನಮ್ಮ ಆಟೋ ಚಾಲಕರ ಲಿಸ್ಟ್ ಐತೆ ಸಾಹೇಬ್ರೆ. ಆಕ್ಸಿಡೆಂಟ್ ಆಗಿ ಯಾರಾದ್ರೂ ತೊಂದರೆ ಇದ್ರೆ, ಸಾವು ಬದುಕಿನ ಮಧ್ಯದಲ್ಲಿದ್ರೆ ನಮ್ಮ ಪರಶುರಾಮ ಪೂಜಾರಿಗೆ ಅಲ್ಲಿಂದ ಫೋನ್ ಬರ್ತದೆ. ನಮ್ಮ ಪರಶುರಾಮ ಪೂಜಾರ ಆಟೋ ಚಾಲಕ ಫೋನ್ ಮಾಡ್ತಾರೆ ಸರ್. ನಮ್ಮ ಆಟೋ ಚಾಲಕ ಮುಳುಗುಂದ ಹಾಕೋದಾಗ ಗಾಂಧಿ ಸರ್ಕಲ್ದಾಗ ಆಟೋ ಓಡಿಸ್ತಿರ್ತಾನ. ಆ ಫೋನ್ ಬಂದ ತಕ್ಷಣ ಅಲ್ಲಿಗೆ ಹೋಗಿ ಒಂದು IMIಗೆ ಹೋಗಿ ಬ್ಲಡ್ ಕೊಟ್ಟು, ಅಧ್ಯಕ್ಷರೇ ಬ್ಲಡ್ ಕೊಟ್ಟು ಅಂತಕೊಂಡು ಹೇಳಿ ಅಲ್ಲಿ ಅವ್ರು ಕೊಡುವಂತ ಒಂದು ಕಪ್ ಜ್ಯೂಸ್ ಅನ್ನು ಕುಡಿದು ₹1 ಕೂಡ ವಾಪಸ್ ಮಾಡಲಾರ್ದೆ ವಾಪಸ್ ಬರ್ತಾರೆ ಅನ್ನೋದಾದ್ರೆ ಸರ್, ಇದು ಆಟೋ ಚಾಲಕಲ್ಲಿ ಇರ್ತಕ್ಕಂಥ ಮಾನವೀಯ ಜೊತೆಗೆ ದೇಶಾಭಿಮಾನ ಅಂತಕ್ಕಂಥ ಬೇರೆ ಹೇಳ್ಬೇಕಾಗಲ್ಲ. ಇದು ಬಂದದ ಸಾಬ್ರೆ, ಅದು ಹಂಗ ಬಂದಿಲ್ಲ, ತಮ್ಮಂತವರಿಂದ ಬಂದದ. ತಮ್ಮ ಜೊತೆಗೆ ನಾವೆಲ್ಲ ಇದೀವಲ್ಲ, ನಿಮ್ಮಿಂದ ನಾವೆಲ್ಲ ಕಲ್ತಿರ್ತಕ್ಕಂಥ ಸಾಬ್ರೆ ಸಮಾಜ ಸೇವೆ ಏನು ಅನ್ನೋದನ್ನ ನಾವು ತಮ್ಮಿಂದ ಕಲ್ತಿರ್ತಕ್ಕಂಥ. ನೋಡಿ, ಈ ವರ್ಷ ಇಡೀ ನಾವು ಭೂತ ಭವಿಷ್ಯತ್ತ ನಮ್ಗ ಗದಗ ಜಿಲ್ಲೆದೊಳಗ, ಉತ್ತರ ಕರ್ನಾಟಕದೊಳಗ ಇವತ್ತು ಅಂಗಾಂಗ ದಾನ ಮಾಡುವಂತ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಗದಗ ಜಿಲ್ಲೆಯಲ್ಲಿ ಇತಿಹಾಸ. ಇದು ಸನ್ಮಾನ್ಯ ಎಚ್.ಕೆ. ಪಾಟೀಲ ಸರ್ ಅವರ ಜನ್ಮದಿನದ ಅಂಗವಾಗಿ ಎಚ್.ಕೆ. ಪಾಟೀಲ ಸೇವಾ ತಂಡದ ವತಿಯಿಂದ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ನಿಜವಾಗ್ಲೂ ಹೇಳ್ತೀನಿ ಬಂಧುಗಳೇ, ತಮಗೆಲ್ಲರೂ ಹೇಳ್ತೀನಿ, ಬೇರೆಯವರಿಗೆ ದಾನ ಕೊಡು ಅಂತ ಹೇಳೋದೇ ಸಹಜ ಅವ್ರ. ಆದ್ರೆ ನಾನು ಕೊಡೋದು ರಕ್ತ ಕೊಡು ಅಂತ ಹೇಳ್ತೀವಿ, ನಾವು ಕೊಡ್ತೀನೇನ, ಹಂಗಂಗ ದಾನ ಮಾಡ್ತೀವೇನ. ಆದ್ರೆ ಒಂದು ನೆನ್ಪಿಟ್ಕೋರಿ, ನಮ್ಮ ಸನ್ಮಾನ್ಯ ಎಚ್.ಕೆ. ಪಾಟೀಲ ಸಾಹೇಬ್ರು ಇವತ್ತು ಬೆಳಗಿನ ಅವಧೊಳಗ ಅವರೇ ಅಂಗಾಂಗ ದಾನ ಮಾಡುವಂಥದ್ದಕ್ಕೆ ಸಹಾಯ ಮಾಡಿದ್ರು, ಆ ಪತ್ರ ತಗೊಂಡ್ರು ಅನ್ನೋದಾದ್ರೆ ಇದಕ್ಕಿಂತ ದೊಡ್ಡ ಕೊಡುಗೆ ಇನ್ನೇನು ಬೇಕಂತಕ್ಕಂಥದ್ದು ಸಾಹೇಬ್ರ ನಿಮ್ ಜೊತೆಗೆ ಅದಾವಲ್ಲ, ಅದೇ ನಾವು ಅದೃಷ್ಟವಂತರ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ನಿಮ್ಮನ್ನ ನೋಡಿದಾಗೆಲ್ಲ ಅಭಿಮಾನ ಬರ್ತದೆ. ಅಭಿಮಾನ ನೀವೆಲ್ಲರೂ ನಾ MLA ಆಗೋದಕ್ಕೆ ಕಾರಣ ಅದಕ್ಕೆ ಬರ್ತದೆ ಅಂತ ಒಂದೇ ಕಾರಣ ಅಲ್ಲ, ದೇಶದೊಳಗೆ ಸಮಾಜದೊಳಗೆ ಪ್ರಾಮಾಣಿಕತನ ಅಂದ್ರೇನು ಅನ್ನುವಂಥ ಪಾಠ ಇದ್ದವ್ರು ಯಾರು ಹೇಳ್ಬೋದು, ಇಲ್ಲದವರು ಅದಕ್ಕೆ ಮಾದರಿಯಾಗಿ ನಿಂತರು ಅಂದ್ರೆ ಅವನಕ್ಕಿಂತ ದೊಡ್ಡವ ಯಾರಿಗೂ ಇಲ್ಲ. ಖಾದ್ರಿ ಸಾಹೇಬ್ರ, ನಾವೆಲ್ಲರೂ ಬೆಂಗಳೂರಾಗ ಬಂದು ಹೇಳಿದ್ವಿ ಅಂದ್ರೆ ನಿಮ್ಗೆ ಹಂಗೆ ಗದಗಿನವ್ರ ಅಭಿಮಾನಕ್ಕೆ ಹೇಳ್ತಾರೆ ಬಿಡ ಇವರು ಅಂತ ಅಂತೀರಿ. ನಮ್ಮ ಗದಗಿನಾಗ ಒಮ್ಮೆಲ್ಲ ಒಬ್ಬವಲ್ಲ 10 ಜನ, ಅದ್ರಾಗ ಈ ನದಾಫ್ ಅಂತೂ ಸೈಯದ್ ಹೊಂಬಳವರು ಪಾಕಿಟು
50,000 ರೂಪಾಯಿ, 1,50,000 ಕಾರ್ಡ್ಸ್, 1,50,000 ರೂಪಾಯಿ ಕಾರ್ಡ್ನ ATM ಕಾರ್ಡ್. ಆಮೇಲೆ ಇನ್ನೊಬ್ಬ ಬಂಗಾರದ ಎಷ್ಟು ಬಂಗಾರ 8 ತೊಲಿ ಬಂಗಾರ ಅವ್ನ ಗಾಡ್ಯಾಗ ಬಿಟ್ಟು ಹೋದ್ರು. ಯಾವಕ್ಕೆ ಅಮ್ಮ ಬಿಟ್ಟು ಹೋದ್ರು ಅದನ್ನು ಓದಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ನನ್ನ ಗಾಡ್ಯಾಗ ಯಾರು ಕಂಪ್ಲೇಂಟ್ ಇಲ್ಲ ಅಥವಾ ಓದಿ ಕೊಡು ಅಂತ ಹೇಳಿಲ್ಲ, ಯಾವರ ನೋಡಿಲ್ಲ. ಬಿಟ್ಟು ಹೋದಾಕಿ ಗುರ್ತು ಆಕಿ ನೆನಪಾರಿ ಹೋಗ್ಯಾಳ. ಇವು ಒಬ್ಬನ ಒಬ್ಬನ ಕೈಗೆ 8 ತೊಲಿ ಬಂಗಾರ ಸಿಕ್ಕರೆ ಇವತ್ತಿನ ದಿನಮಾನಕ್ಕೆ 8 ಲಕ್ಷ ರೂಪಾಯಿನ ಅದನ್ನು ಓದಿ ಪೊಲೀಸ್ ಸ್ಟೇಷನ್ನಾಗ ಬಿಟ್ಟು ಹೋಗ್ಯಾರ ನೋಡು ಅಂಥೇಳಿ ಆ ಮನೆಗೆ ತಿರುಗಿ ಹೋದ್ಮೇಲೆ ಇವತ್ತು ಹೆಂಗಪ್ಪ ಅಡುಗೆಗೆ ಏನು ಹೋಗ್ಕೊಳ್ಳಿ ಹೆಂಡತಿ ಎಷ್ಟು ಆಗೈತಿಲ್ಲ ಇವತ್ತು ಅಕ್ಕಿ ತರಬೇಕು, ಸಕ್ಕರೆ ತರಬೇಕು, ಎಣ್ಣೆ ತರಬೇಕು ಅಂತೇಳಿ ಸಿಟ್ಲೆ ಕೇಳು ಟೈಮ್ನಾಗೂ ಸಹಿತ 8 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದನ್ನು ಪೊಲೀಸ್ ಸ್ಟೇಷನ್ನಾಗ ಅರ್ಪಣೆ ಮಾಡಿದ್ದು ಯಾರ್ದು ಅವ್ರಿಗೆ ಕೊಡ್ರಿ ಅಂತಾರೆ. ಅಂದರೆ ಇದಕ್ಕಿಂತ ಪ್ರಾಮಾಣಿಕತನ ಅಂದ್ರೆ ಏನಿರ್ತದೆ? ಉಳ್ಳವರು ಲಕ್ಷಗಟ್ಟಲೆ ದಾನ ಮಾಡಿರ್ಬೋದು, ಆದರೆ ನನಗೆ ಬೇಕು ಅನ್ನೋಂಥದ್ದಿದ್ದಾಗೂ ಸಹಿತ ಅದನ್ನು ತ್ಯಾಗ ಮಾಡಿರ್ತಕ್ಕಂಥ ಆ ಪ್ರಾಮಾಣಿಕ ತೋರಿಸಿರ್ತಕ್ಕಂಥ ತಾವೇನೆಲ್ಲರೂ ಇದ್ದೀರಿ, ನಿಮ್ಮದು ಸಂಸ್ಕೃತಿ ಇದೆ. ಯಾಕೆ ನೀವು ಅವನು ಎತ್ತಿ ಕುಣಿತೀರಿ? ನೀವು ಅನ್ಬೋದಿತ್ತಲ್ಲ ಅವ್ಗೆ, ಹುಚ್ಚ ಮಗನ ನೀ ಯಾಕೆ ಅದು ಓದ್ ಕೊಡಕ್ಕೆ ಹೋಗಿದ್ದಿ ಅಂತೇಳಿ ಯಾರು ಅದು ಅನ್ನಲಿಲ್ಲ. ನೀವು ಅವ್ಗೆ ಎತ್ತಿಗೆ ಹೆಗಲ ಮೇಲೆ ಕುಂಟಿಸಿ ಕುಣಿದ್ರಿ, ಶಾಲೆ ಹಾಕಿದ್ರಿ, ಮಾಲೆ ಹಾಕಿದ್ರಿ. ನಾವು ಸರ್ಕಾರವಾಗಿ ಈಗ ಹೊಂಬಳಗೆ ಅಲ್ಲಿ ಜಿಲ್ಲಾ ಆಡಳಿತದಿಂದ ಸನ್ಮಾನ ಮಾಡಿದ್ವಿ. ಅಂದರೆ ಆ ಪ್ರಾಮಾಣಿಕತನದ ಸಂಸ್ಕೃತಿ ಏನಿದೆ ನಿಮ್ಮಲ್ಲೇ, ಅದು ನನಗೆ ನಿಜವಾಗಿಯೂ ನಿಮ್ಮ ಬಗ್ಗೆ ಹೆಚ್ಚಿನ ಅಭಿಮಾನ ಇರೋದಕ್ಕೆ ಕಾರಣ. ನಿಮಗೇನು ಹೇಳಬೇಕು ಸಾಹೇಬ್ರು ಗೊತ್ತಿಲ್ಲ ನನಗೆ. ಇವರು ನಿಮಗೆ ಭಾಳ ಮಂದಿ ಗೊತ್ತಿಲ್ಲ, ಈ ಹುಲ್ಗೂರು ದರ್ಗಾದ ಪೀರಾ ಅವರು ಇವರು. ಈಗ ಎಸ್ಕಾಮ್ದ ಅಧ್ಯಕ್ಷರು. ನಾವು ಒಂದು 10 ಮಾತು ಹೇಳಿದ್ವಿ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅದ್ರಾಗ 2 ಮಾತು ಕೇಳ್ತಾರೆ. ಇವ್ರು 10 ಮಾತು ಹೇಳಿದ್ರೆ ಇವು 2 ಬಿಟ್ಟು 8 ಮಾತು ಕೇಳ್ತಾರೆ. ವಿಶೇಷವಾಗಿ ಬಡವ್ರ ಜೊತೆಗೆ ಕೆಲಸ ಮಾಡಿದವರು. ಈ ನಿಮ್ಮಂಥ ಸಂಘಟನೆಗಳನ್ನು ನೋಡಿದಾಗ, ನಮ್ಮ ಜನ ಅಂತ ಗಮನಿಸಿದಾಗ ವಿಶೇಷ ಅಭಿಮಾನ ಪಡ್ತಕ್ಕಂಥವ್ರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಇವತ್ತು ಇಷ್ಟು ಅಭಿಮಾನದಿಂದ ನನ್ನನ್ನು ಇಲ್ಲಿ ಬರಮಾಡ್ಕೊಂಡ್ರಿ. ಹುಟ್ಟುಹಬ್ಬದ ಶುಭಾಶಯನ್ನು ಹೇಳಿದಿರಿ. ಈ ಸಲ ಯಾಕೆ ಏನು ಮಾಡ್ಬೇಕು ಅನ್ನೋದನ್ನು ಹೇಳೇ ಇಲ್ಲ. ಒಂದು ನಿಮ್ಮ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದೊಳಗೆ ಅದು ಕ್ಯಾಬಿನೆಟ್ ಇರಲಿ, ಅಸೆಂಬ್ಲಿ ಇರಲಿ, ಮುಂಚೂಣಿ ಒಳಗೆ ನಾನೇ ಇರ್ತೀನಿ. ಮತ್ತೊಮ್ಮೆ ನೀವು ನನಗೆ ತೋರಿಸಿರ್ತಕ್ಕಂಥ ಪ್ರೀತಿಗಾಗಿ ಹಾಗೂ ನಿಮ್ಮತನವನ್ನು ನೀವು ಉಳಿಸ್ಕೊಂಡಿರಲ್ಲ, ಅದಕ್ಕಾಗಿ ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಅದೇ ಜನಕರು ಏನು ತಮ್ಮ ವಸ್ತುವನ್ನು ಬಿಟ್ಟೋಗಿರ್ತಾರ ಅವನ್ನ ವಾಪಸ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ನಮ್ಮ HK ಪಾಟೀಲ್ ಸಾಹೇಬ್ರಿಗೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಈ ಒಳ ಮೀಸಲಾತಿ ಬಗ್ಗೆ ಸುಮಾರು 3 ದಶಕಗಳಿಂದ ಹೋರಾಟ ಇದೆ ಸರ್. ಏನು ಇವತ್ತು ತಮ್ಮ ನಾಯಕರು ಅಂತಾಗಾರಲ್ಲ, ಅವ್ರಿಗೂ ಕೂಡ ಮನ ಉಳಿಸ್ರಿ, ಅವ್ರಿಗೂ ಕೂಡ ಮನಗಟ್ಟು ಮಾಡಿಕೊಡ್ರಿ ಅಂತ ಯಾರು ಸಾಧ್ಯನಪ್ಪ. ನೀವೆಲ್ಲ ಹೊಂದಾಣಿಕೆ 30 ವರ್ಷ ನೀವು ಕಳ್ಕೊಂಡ್ಬಿಟ್ರಲ್ಲಪ್ಪ ಅಂತಕ್ಕಂಥ ಮಾತು ಬಹಳಷ್ಟು ಸಾಹೇಬ್ರು.